ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿರ್ತಾರೆ ಅನ್ನುವಂತ ಹೇಳಿಕೆಗಳು ಮತ್ತೆ ಶುರುವಾಗಿದೆ. ಸಿದ್ದರಾಮಯ್ಯ ಅವರ ಆಪ್ತ ಬಣದಿಂದ ಈ ಹೇಳಿಕೆಗಳು ಆರಂಭ ಆಗಿರೋದು. ಎಂಎಲ್ಸಿ ರಾಜೇಂದ್ರ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಅವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿರ್ತಾರೆ ಅಂತ ಎಂಎಲ್ಸಿ ರಾಜೇಂದ್ರ ಮಾತನಾಡಿದ್ದಾರೆ. ಮೈಸೂರಲ್ಲಿ ಮಾತನಾಡಿರೋದು ಅವರು. ಕುರ್ಚಿ ಕಿಚ್ಚಿಗೆ ತುಪ್ಪ ಸುರಿಯುತ್ತಿದ್ದಾರ ಸಿದ್ದರಾಮಯ್ಯ ಅವರ ಆಪ್ತರು ಅನ್ನೋ ಪ್ರಶ್ನೆ ಇಲ್ಲಿ ಮೂಡುತ್ತೆ. ಸಿದ್ದರಾಮಯ್ಯ ಬಜೆಟ್ ತಯಾರಿ ಶುರು ಮಾಡಿದ್ದಾರೆ. 5 ವರ್ಷ ಇರ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ. ಸಿಎಂ ಕೂಡ ಹೇಳಿದ್ದಾರೆ ಹೈಕಮಾಂಡ್ ಮಾತಿಗೆ ಬದ್ಧ ಅಂತ ರಾಜೇಂದ್ರ, ಎಂಎಲ್ಸಿ ರಾಜೇಂದ್ರ, ರಾಜಣ್ಣ ಅವರ ಪುತ್ರ ಅವರು ಮಾತನಾಡಿದರು. ವರ್ಷ ಇರ್ತಾರೆ ಅಂತ ಅನ್ಕೊಂಡಿದ್ರು. ಬದಲಾವಣೆ ಏನು ಸದ್ಯಕ್ಕಂತೂ ನಮಗಿರೋಂಥ ಮಾಹಿತಿಯಲ್ಲಿ ಏನಿಲ್ಲ. ಬಟ್ ಅವರು ಹೇಳಿದಾರೆ ಹೈಕಮಾಂಡ್ ತೀರ್ಮಾನ ಅಂತನ ಇಬ್ಬರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ನಮಗೆಲ್ಲ ಒಂದು ಕಡೆ 5 ವರ್ಷ ಇವರೇ ಇರಬೇಕು ಅನ್ನೋವಂಥ ನನ್ನ ವೈಯಕ್ತಿಕ ಅಭಿಪ್ರಾಯ. ಚೆನ್ನಾಗೇ ಇದ್ದಾರಪ್ಪ ಅವರು, ಚೆನ್ನಾಗೇ ಇದ್ದಾರೆ. ಹಳೆ ಸ್ನೇಹಿತರು ಅವರು. ರಾಜಕೀಯವಾಗಿ ಇಬ್ಬರದ್ದು ಅಭಿಪ್ರಾಯಗಳು ಬೇರೆ ಇರ್ಬೋದು, ಅವರ ನಿಲುವು ಬೇರೆ ಇರ್ಬೋದು, ಇವ್ರ ನಿಲುವು ಬೇರೆ ಇರ್ಬೋದು. ಆದರೆ ಫ್ರೆಂಡ್ಶಿಪ್ ಅಂತ ಬಂದಾಗ ಚೆನ್ನಾಗೇ ಇದ್ದಾರೆ. ಅಲ್ಲ, ಈಗ ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗಬಾರ್ದು ಅಂತ ಯಾರು ಏನು ಹೇಳಿಲ್ಲ. ಆದರೆ ಇವತ್ತು ಹೈಕಮಾಂಡ್ಗೆ ಬಿಟ್ಟಿರುವಂಥದ್ದು. ಈಗ ನಾಳೆ ಬೆಳಿಗ್ಗೆ ಏನಾದರೂ ಬದಲಾವಣೆ ಅಂತ ಬಂದಾಗ ಖಂಡಿತವಾಗೂ ಮುಖ್ಯಮಂತ್ರಿಗಳು ಅದನ್ನು ಹೇಳಿದ್ದಾರೆ, ಹೈಕಮಾಂಡಿಗೆ ಬಿಟ್ಟಿದ್ದೀನಿ ಅಂತ. ನೋಡೋಣ ಏನಾಗುತ್ತೆ. ಈಗ ಇವತ್ತಿಂದ ಬಜೆಟ್ ಮೀಟಿಂಗ್ ಸ್ಟಾರ್ಟ್ ಮಾಡಿದ್ರು ಮುಖ್ಯಮಂತ್ರಿಗಳು. ಸೊ ಇನ್ನೇನಿದ್ರು ಬಜೆಟ್ ಎಲ್ಲ ಮುಗಿಬೇಕಲ್ಲ, ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.